ನಮಸ್ಕಾರ ಸ್ನೇಹಿತರೆ, ನಾನು ಸಲೀಂ ಯೂಸುಫ್ ಅಲಿ ಖಾನವರ್. ಇವತ್ತು ನಿಮಗೆ ನಾನು ಒಂದು ಹೊಸದು ಸೀಡರ್ ಬಗ್ಗೆ ಪರಿಚಯಿಸ್ತಿದ್ದೇನೆ. ಇದು ನೋಡಿ, ರೈತರಿಗೆ ತುಂಬ ಅನುಕೂಲವಾದಂಥ ಸೀಡರ್ ಇದು. ಸೀಡರ್ ಅಂದರೆ ಮ್ಯಾನುವಲ್ ಹ್ಯಾಂಡ್ ಆಪ್ರೇಟೆಡ್ ಸೀಡರ್ ಇದು. ಇದಕ್ಕೆ ನಾವು ಇದರಲ್ಲಿ ಯಾವ್ಯಾವ ಬೀಜನ ಬಿತ್ತಬಹುದು ಅಂತಂದರೆ ಮೆಕ್ಕೆಜೋಳದ್ದು ಮತ್ತು ಹತ್ತಿ ಬೀಜ, ಮತ್ತು ಈಗ ಇನ್ನೂ ನಾನಾ ಥರದ ಸೋಯಾಬೀನು, ಇಂಥ ಒಂದು 4-5 ರೀತಿಯ ಇದರಲ್ಲಿ ಅದು ಇದಿದೆ, ಅಡ್ಜಸ್ಟ್ಮೆಂಟ್ ಮಾಡುವಂಥದ್ದು, ಬೀಜ ಹೋಗುವಂಥದ್ದು. ಅದನ್ನು ನಾವು ಹಾಕಿ ನಾವು ಯಾವ ಬೀಜದ ಆಪ್ರೇಟ್ ಹಾಕ್ತೀವಿ ಇಲ್ಲಿ, ಅದೇ ಬೀಜವನ್ನು ನಾವು ಹಾಕ್ಬೋದು. ಈಗ ನಾನು ಇದು ಎದಕ್ಕೆ ತುಂಬ ಉಪಯೋಗ ಅಂತಂದರೆ ಹತ್ತಿ ಬೀಜ ಹಾಕಲು, ಮತ್ತು ಇದು ನಾವು ಬಿತ್ತನೆ ಮಾಡಿದ ನಂತರ ಹೊಲಗಳಲ್ಲಿ ಈ ರೀತಿ ಜಾಗ ಖಾಲಿಯಾಗಿರುತ್ತೆ ಕೆಲವೊಂದು ಕಡೆ. ಅಂದರೆ ಇದಕ್ಕೆ ನಾವು ಹುಸಿಗಾಳ ಅಂತ ಹೇಳ್ತೀವಿ ನಮ್ಮ ಹತ್ರ. ಇದನ್ನು ನಾವು ಹಾಕಲಿಕ್ಕೆ ಮ್ಯಾನ್ಯುವಲ್ ಸೀಡರ್ನ ಉಪಯೋಗಿಸ್ಬೋದು. ಇದಕ್ಕೆ ಒಂದೊಂದೇ ಬೀಜ ನಾವು ಹಾಕ್ಕೊಂಡು ಹೋಗ್ಬೇಕನ್ನುವಂಥ ಅವಶ್ಯಕತೆ ಇಲ್ಲ. ಇದು ತನ್ನಕ್ಕೆ ತಾನೇ ಒಂದೊಂದೇ ಬೀಜವನ್ನು ಒಳಗಡೆ ನೆಡುತ್ತೆ. ಹೇಗೆ ಅಂತಂದರೆ ಇದು ನೋಡಿ, ಇದು ಮೇಲೆ ಇಲ್ಲಿ ನಾವು ಏನು ಮಾಡೋದು, ನಮಗೆ ಯಾವ ಬೀಜ ಬಿತ್ತಬೇಕು ಆ ಬೀಜವನ್ನು ಇಲ್ಲಿ ತುಂಬಬೇಕು. ಇದಕ್ಕೆ ತುಂಬಿದ ನಂತರ ಇಲ್ಲಿ ನಾವು ಬೀಜದಿಂದ ಬೀಜದ ಇದನ್ನು ಸೆಟ್ಟಿಂಗ್ ಮಾಡ್ಬೋದು. ಅದು ಬೇಡ ಅಂತಂದ್ರೂ ಬಿಡಕ್ಕೆ ಬರ್ಬೋದು. ಇಲ್ಲಿ ನಾವು ಯಾವ ಬೀಜ ಹಾಕ್ತೀವಿ ಅದರದ್ದು ಒಂದು ಆಪ್ರೇಟೆಡ್ ಇದಿದೆ, ಅದನ್ನು ನಾವು ಇಲ್ಲಿ ಹಾಕ್ಕೋಬೇಕು. ಹಾಕೊಂಡ ನಂತರ ಈಗ ನಾನು ಮೆಕ್ಕೆಜೋಳದ, ನೀವು ಒಳಗಡೆ ಇಲ್ಲಿ ನೋಡ್ಬೋದು ಮೆಕ್ಕೆಜೋಳ ಬೀಜ ಇದೆ. ಇದನ್ನು ನಾವು ಎಲ್ಲಿ ಬೇಕೋ ಅಲ್ಲಿ ಚುಚ್ಕೊಂತ ಹೋದರೆ ಅದು ತನ್ನಕ್ಕೆ ತಾನೇ ಒಂದೊಂದು, ಈಗ ನೀವು ಇಲ್ಲಿ ನೋಡ್ಬೋದು ಒಂದು ಬೀಜ ಇದೆ, ಕೇವಲ ಒಂದು ಮಾತ್ರ ಬೀಜ ಇದೆ. ಹೇಗೆ ಅಂತಂದರೆ ಇದು ತನ್ನಕ್ಕೆ ತಾನೇ ಒಂದೊಂದೇ ಬೀಜವನ್ನು ಬಿಡ್ಕೊತ ಬರುತ್ತೆ ನೆಲದಲ್ಲಿ. ಇದು ಹೇಗೆ ಆಪ್ರೇಟ್ ಆಗುತ್ತಪ್ಪ ಅಂತಂದರೆ, ಈಗ ನಾನು ನಿಮ್ಗೆ ಒಂದು ಬೀಜನೂ ಹೊರಗಡೆನೇ ಬಿಟ್ಟು ತೋರಿಸ್ತೀನಿ. ಇದನ್ನು ನಾವು ಹೀಗೆ ನೆಲದಲ್ಲಿ ಚುಚ್ಚಬೇಕು. ಮೇಲಿನಿಂದ ಸೀದಾ ಚುಚ್ಚಿದರೆ ಅದು ಒಳಗಡೆ ಹೋಗುತ್ತೆ. ಹೀಗೆ ನಾವು ಚುಚ್ಚಿದ ನಂತರ ಇದು ನೋಡಿ, ಒಂದೇ ಬೀಜವನ್ನು ಬಿಟ್ಟು ಅಲ್ಲಿ ಬರುತ್ತೆ, ಹೌದಾ? ಬಿಟ್ಟು ಬಂದ ನಂತರ ತಕ್ಷಣವೇ ಒಳಗಡೆ ಬಿಟ್ಟು ಬರುತ್ತೆ. ಈಗ ನಾನು ಇದು ಮೇಲೆ ನಿಮ್ಗೆ ತೋರಿಸ್ಲಿಕ್ಕೆ ಅಂತ ಮೇಲೆ ಆಪ್ರೇಟ್ ಮಾಡ್ತಾ ಇರೋದು. ತಕ್ಷಣವೇ ಅಲ್ಲಿ ಒಂದು ಬೀಜ ಮತ್ತೆ ಒಂದು ತನ್ನಕ್ಕೆ ತಾನೇ ಬಂದು ರೆಡಿಯಾಗಿರುತ್ತೆ ನೆಕ್ಸ್ಟ್ ಹೋಲಿಗೆ ಹಾಕಲಿಕ್ಕೆ, ಹೌದಾ? ಕಾಣ್ತಾ ಇದೆಯಾ? ಮತ್ತೊಂದು ಬೀಜ ತಾನೇ ಬರುತ್ತೆ. ಇಲ್ಲಿ ಒಂದು ಬೀಜ ಇದೆ, ಇಲ್ಲಿ ನಾನು ನಿಮ್ಗೆ ತೋರಿಸ್ಲಿಕ್ಕೆ ನೋಡಿ, ಇಲ್ಲೊಂದು ಹಾಕಿದ್ದೀನಿ, ಇಲ್ಲೊಂದು ಹಾಕಿದ್ದೀನಿ, ಇಲ್ಲೊಂದು ಹಾಕಿದ್ದೀನಿ. ಈಗ ಮೇಲುಗಡೆನೇ ಹಾಕ್ಕೊಂಡಿರೋದು ನೋಡಿ, ಇಲ್ಲೇನು ಬೀಜ ಇದೆ, ಇದು ಮೇಲೆ ಹಾಕ್ಕೊಂಡಿರೋವಂಥದ್ದು. ನಾವು ಒಳಗಡೆನೂ ಚುಚ್ಕೋಬೋದು. ಹಾಗೆ ಇಲ್ಲೇ ಒಳಗಡೆ ಒಂದು ಚುಚ್ಚಿದ್ದು ನಂದಿದೆ, ತೋರಿಸ್ತೀನಿ ನಿಮಗೆ. ನೋಡಿ ಸ್ನೇಹಿತರೆ, ಮೆಕ್ಕೆಜೋಳ ಬೀಜ ಹುಸಿಗಾಳ ಆದಂಥ ಜಾಗದಲ್ಲಿ ಈ ರೀತಿ ನಾವು ಈ ಚುಚ್ಚಿಕೊಂಡು ಒಂದು ಮ್ಯಾನುವಲ್ ಆಪ್ರೇಟೆಡ್ ಸೀಡರ್ದಿಂದ ನಾವು ಬೀಜವನ್ನು ತುಂಬ ಸಾಧಾರಣವಾಗಿ ಮತ್ತು ಯಾವುದೇ ಅತಿ ಶ್ರಮವಿಲ್ಲದೇ ಇದರಿಂದ ನಾವು ಬೀಜವನ್ನು ನೆಟ್ಕೋಬಹುದು. ಇದು ಒಂದು ನನಗೆ ತುಂಬ ಸಮಯ ಉಳಿಸೋದು ಮತ್ತು ಆಯಾಸ ಇಲ್ಲದೆ, ಜಾಸ್ತಿ ಶ್ರಮವಿಲ್ಲದೆ ಮತ್ತು ಆಳಿನ ಕಡಿಮೆ ಖರ್ಚಿನಿಂದನೇ ನಾವು ಸುಮಾರು ಹತ್ತಿ ಬೀಜ ಬಿತ್ತುವಾಗ್ತಂದರೆ, ಒಂದು ಉದಾಹರಣೆ, ಇದರಿಂದ ಹತ್ತಿ ಬೀಜ ಫುಲ್ ತುಂಬಿಕೊಂಡು ನಾವು ಆಪ್ರೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ನಾವು ಒಂದು 2 ಎಕರೆ, ಒಬ್ಬ ಮನುಷ್ಯ ಒಂದು 2 ಎಕರೆ ಒಂದು ದಿನದಲ್ಲಿ ಆಪ್ರೇಟ್ ಮಾಡ್ಬೋದು. ಹಾಗೆ ನಾವು ಒಂದು ಇದು ಒಂದು ಸೀಡರ್ದಿಂದ ನಾವು ಒಂದು 2 ಎಕರೆ ಅಷ್ಟು ನಾವು ಬೀಜವನ್ನು ಇದರಿಂದ ನೆಡಬಹುದು, ಹತ್ತಿ ಬೀಜ. ಅದೇ ಇಂಥ ಹುಸಿಗಾಳು ಹೋದಲ್ಲಿನೂ ನಾವು ಸುಮಾರು 2-3 ಎಕರೆ ನಾವು ಒಬ್ಬೊಬ್ಬರೇ ನಾವು ಇದರಿಂದ ನೆಡಬಹುದು. ಇದು ತುಂಬ ಉಪಯೋಗವಾದಂಥ, ನಿಮಗೇನಾದರೂ ಬೇಕಾದಲ್ಲಿ ನಾನು ಮಾಹಿತಿ ಕೊಡ್ತೀನಿ ಸ್ನೇಹಿತರೆ, ತರಿಸ್ಕೊಳ್ಳಿ. ಒಂದೇ ಒಂದು ಒಳ್ಳೆಯ ಮತ್ತು ಉಪಯೋಗವಾದಂಥ ಒಂದು ಸೀಡರ್ ಇದು. ತುಂಬ ರೈತರಿಗೆ ಅನುಕೂಲ ಆಗುತ್ತೆ. ಧನ್ಯವಾದಗಳು.